ಒಳ ಮೀಸಲಾತಿ ಐಕ್ಯ ಹೋರಾಟ ಸಮಿತಿ ಸದಸ್ಯರು ಇಂದು ರಾಯಚೂರು ನಗರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಸುದೀರ್ಘ ಚರ್ಚಿಸಿದರು. ಹೋರಾಟಗಾರರಿಗೆ ಒಳ ಮೀಸಲಾತಿ ಜಾರಿಗೆ ತಾವು ಬದ್ಧ ಇರುವುದಾಗಿ ಸಿದ್ದರಾಮಯ್ಯ ತಿಳಿಸಿದರು. ಈ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚೆಗೆ ಇಟ್ಟು ಒಮ್ಮತದ ತೀರ್ಮಾನದ ಮೂಲಕ ಸುಪ್ರೀಂ ಕೋರ್ಟ್ ತೀರ್ಪು ಜಾರಿಗೆ ತರುವುದಾಗಿ ಆಶ್ವಾಸನೆ ನೀಡಿದರು. ಹೋರಾಟಗಾರರ ಪ್ರತಿನಿಧಿಗಳಾದ ಎಂ ವಿರೂಪಾಕ್ಷಿ ಅಂಬಣ್ಣ ಆರೋಲಿ ಅವರು ಒಳ ಮೀಸಲಾತಿ ಜಾರಿ ತನಕ ಸರ್ಕಾರಿ ನೇಮಕಾತಿಗಳು ನಡೆಸದಂತೆ ಮನವಿ ಮಾಡಿದರು. ಕಳೆದ 30 ವರ್ಷಗಳಿಂದ ಹೋರಾಟ ನಡೆಸುತ್ತಿರುವುದಾಗಿ ಗಮನಕ್ಕೆ ತಂದರು. ಸಾಮಾಜಿಕ ನ್ಯಾಯ ಜೊತೆಗೆ ವಿದ್ಯೆ, ಉದ್ಯೋಗದಲ್ಲಿ ಒಳ ಮೀಸಲಾತಿ ಫಲಾನುಭವಿಗಳಿಗೆ ಅನುಕೂಲವಾಗಬೇಕಂತ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ನಾನು ಹೈಕಮಾಂಡ್ ಜೊತೆ ಮಾತನಾಡಿ ಸಚಿವ ಸಂಪುಟದಲ್ಲಿ ಚರ್ಚಿಸಿ ಅತಿ ಶೀಘ್ರದಲ್ಲೇ ನಿಮ್ಮ ಸಮುದಾಯಗಳಿಗೆ ಒಳ ಮೀಸಲಾತಿ ಕೊಡುವ ಕೆಲಸ ಮಾಡ್ತೇನೆ ಅಂತ ಹೇಳಿದರು. ವಾದ ಅಲ್ಲಿಯೇ ಇದ್ದ ಕೆಲವು ಒಳ ಮೀಸಲಾತಿ ಹೋರಾಟಗಾರರು ಏರು ಧ್ವನಿಯಲ್ಲಿ ಪ್ರಶ್ನಿಸಲು ಶುರು ಮಾಡಿದರು. 1,000 ಸುಳ್ಳು ಹೇಳಿದ್ದಾಯಿತು, ಈಗಲಾದರೂ ನಿಜ ಹೇಳಬೇಕೆಂದು ಆಗ್ರಹಿಸಿದರು. ಅಲ್ಲಿಯೇ ಇದ್ದ ಸಮಾಜ ಕಲ್ಯಾಣ ಸಚಿವರನ್ನು ಪ್ರಶ್ನೆ ಮಾಡಿದ ಒಳ ಮೀಸಲಾತಿ ಹೋರಾಟಗಾರರು, ಹಂಚಿ ತಿನ್ನುವ ಮನಸ್ಸು ಬೇಕು, ಹಾಗಾಗಿ ನೀವು ಸಮಾಜ ಕಲ್ಯಾಣ ಸಚಿವರು ದಯಮಾಡಿ ಮೀಸಲಾತಿ ಹಂಚಿಕೆ ಮಾಡಿ ಸಾಮಾಜಿಕ ನ್ಯಾಯ ನೀಡಬೇಕಂತ ಮನವಿ ಮಾಡಿದರು. ಒಳ ಮೀಸಲಾತಿ ಐಕ್ಯ ಹೋರಾಟ ಸಮಿತಿ ರಾಯಚೂರು ಹೋರಾಟದ ಸಂಚಾಲಕರಾದ ಎಂ ವಿರೂಪಾಕ್ಷಿ, ಅಂಬಣ್ಣ ಆರೋಲಿ, ಜೆ.ಬಿ. ರಾಜು, ಬಾಲಸ್ವಾಮಿ ಕೂಡ್ಲಿ, ರವೀಂದ್ರ ಜಲ್ದಾರ್, ಪಿ. ಅಮರೇಶ್, ಕೆ.ಪಿ. ಅನಿಲ್ ಕುಮಾರ್, ರಾಘವೇಂದ್ರ ಬೋರೆಡ್ಡಿ, ಎಸ್. ರಾಜು, ವೀರೇಶ್ ಗುಡ್ಲರ್ ಸೇರಿದಂತೆ ಇನ್ನು ಅನೇಕರು ಭಾಗವಹಿಸಿದರು.